ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ಮೇಕಪ್ ಮಾಡೋದು ಹೇಗೆ ಅನ್ನೋದನ್ನ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾದರೆ ಲೇಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫೇಸ್ನ ನೀಟಾಗಿ ನಾವು ವಾಶ್ ಮಾಡ್ಕೊಬೇಕಾಗತ್ತೆ. ಅಂದರೆ ನೀವು ಯಾವುದೇ ಥರದ ಒಂದು ಸೋಪ್ ಆದರೂ ಯೂಸ್ ಮಾಡಿ, ಫೇಸ್ ವಾಶ್ ಆದರೂ ಪರವಾಗಿಲ್ಲ, ನಿಮ್ಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನು ಯೂಸ್ ಮಾಡಿ ನೀವು ನೀಟಾಗಿ ಫೇಸ್ ವಾಶ್ ಮಾಡ್ಕೊಬೇಕಾಗತ್ತೆ. ಸೊ ಫಸ್ಟು ನಾವು ಮೇಕಪ್ ಮಾಡಬೇಕಾದ್ರೆ ಮಾಯ್ಶ್ಚರೈಸ್ ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ಸಿಂಪಲ್ ಆಗಿರೋ ಒಂದು ಮೇಕಪ್ನ ತೋರಿಸ್ತಾ ಇದ್ದೀನಿ. ಅದು ಕಮ್ಮಿ ಪ್ರೈಸಲ್ಲಿ ಇರೋವಂತಹ ಮತ್ತು ಲುಕ್ ತುಂಬ ಚೆನ್ನಾಗಿ ಕಾಣಬೇಕು ಆ ಥರ ಏನು ಅಂದರೆ ಕ್ರೀಮ್ಗಳನ್ನು ಬಳಸಿ ನಾವು ಮೇಕಪ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಪಾಂಡ್ಸ್ ಅವರ ಒಂದು ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಮಾಯ್ಶ್ಚರೈಸರ್ನ ಫಸ್ಟು ಹಚ್ತಾ ಇದ್ದೀನಿ. ಹಚ್ಚಿದ ನಂತರ ನೀಟಾಗಿ ಮಸಾಜ್ ಮಾಡಬೇಕಾಗತ್ತೆ. ನಾವು ಮಸಾಜ್ ಮಾಡೋದ್ರಿಂದ ಸೊ ಏನಾಗುತ್ತೆ ಅಂತಂದರೆ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗತ್ತೆ. ಇದು ನಾನು ಹೇಳ್ತಿರೋದು ಮಸಾಜ್. ಆದರೆ ಈ ಒಂದು ಮಾಯ್ಶ್ಚರೈಸರ್ನ ನಾವು ಫೇಸ್ಗೆ ಹಚ್ಚಿ ಮಸಾಜ್ ಮಾಡ್ಕೊಳೋದ್ರಿಂದ ಸೊ ನಮಗೇನು ಬೆನಿಫಿಟ್ ಅಂತ ಅಂದರೆ ಫೇಸು ತುಂಬ ಸ್ಮೂತಾಗಿರುತ್ತೆ, ಹಾಗೆ ಸಾಫ್ಟ್ ಆಗಿರುತ್ತೆ, ಹಾಗೆ ನಾವು ಹಚ್ಚಿದಂಥ ಮೇಕಪ್ಪು ಅಲ್ಲಿ ಲಾಂಗ್ ಸ್ಟೇ ಆಗೋಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸನ್ಸ್ಕ್ರೀನ್ ಲೋಷನ್ನ ಹಚ್ತಾ ಇದ್ದೀನಿ. ಈ ಸನ್ಸ್ಕ್ರೀನ್ ಲೋಷನ್ ಬಂದ್ಬಿಟ್ಟು 35 SPF ಇದೆ. ಸೊ ಇದು ತುಂಬ ಲೈಟ್ ವೆಯ್ಟ್ ಆಗಿದೆ. ಸೊ ಯಾವುದೇ ಥರದ ಫೇಸ್ಗೆ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಚಬೇಕು ಅಂತಂದರೆ ತುಂಬ ಲೈಟ್ ಆಗಿರುವಂತಹ ಒಂದು ಸನ್ಸ್ಕ್ರೀನ್ ಲೋಷನ್ನ ಹಚ್ಚಬೇಕು. ಸೊ ಇಲ್ಲಿ SPF ನಾನು ಹೇಳಿದೆ 35 ಇದೆ ಅಂತ. ಸೊ ಇದನ್ನು ಇವಾಗ ಯೂಸ್ ಮಾಡೋಣ. ಮೇಕಪ್ ಮಾಡುವಾಗ ಕೆಲವೊಂದು ಸ್ಟೆಪ್ಸ್ನ ನಾವು ಮರಿಬಾರ್ದು. ಈ ಸನ್ಸ್ಕ್ರೀನ್ ಲೋಷನ್ ಹಚ್ಚೋದ್ರಿಂದ ಫೇಸ್ಗೆ ಮತ್ತು ನೆಕ್ ಏನು ಪಾರ್ಟ್ ಇರುತ್ತೋ ಅಲ್ಲಿ ಟ್ಯಾನ್ ಆಗೋದು ತಪ್ಪಿಸುತ್ತೆ. ಪ್ರೈಮರ್ನ ನಾವು ಯೂಸ್ ಮಾಡಲೇಬೇಕಾಗತ್ತೆ. ಯಾಕೆ ಅಂತ ಅಂದರೆ ಮೇಕಪ್ ಮಾಡಿದಾಗ ಫೇಸಲ್ಲಿ ನೀಟಾಗಿ ಕುತ್ಕೊಬೇಕು ಅಂತಂದರೆ ನಾವೊಂದು ಪ್ರೈಮರ್ನ ಯೂಸ್ ಮಾಡಲೇಬೇಕಾಗತ್ತೆ. ಸೊ ಇವಾಗ ನಾವು ಪ್ರೈಮರ್ನ ಹಚ್ಚೋಣ. ಸೊ ನಮ್ಮ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಪ್ರೈಮರ್ನ ಹಚ್ತಾ ಇದ್ದೀನಿ ಫೇಸ್ಗೆ. ಪ್ರೈಮರ್ ಹಚ್ಚೋದ್ರಿಂದ ಯಾವುದೇ ಥರದ ಮೇಕಪ್ಪಲ್ಲಿ ಪ್ಯಾಚಸ್ ಆಗೋದಿಲ್ಲ. ಹಾಗೆ ಬಿಸಿಲಿಗೆ ಹೋದಾಗೂ ಕೂಡ ಮೇಕಪ್ಪು ಪ್ಯಾಚಸ್ ಆಗೋದಾಗಲಿ ಮತ್ತು ಸ್ವೆಟ್ಟಿಗೆ ಆ ಒಂದು ಮೇಕಪ್ ಹಾಳಾಗೋದಾಗಲಿ ಈ ಥರ ಪ್ರಾಬ್ಲಮ್ ಆಗುತ್ತೆ. ಆ ಥರದ ಯಾವುದೇ ಪ್ರಾಬ್ಲಮ್ಗಳಾಗಬಾರ್ದು ಅಂತಂದರೆ ನಾವು ಪ್ರೈಮರ್ ಖಂಡಿತವಾಗ್ಲೂ ಮರಿದೆ ನಾವು ಹಚ್ಚಲೇಬೇಕಾಗತ್ತೆ. ಸೊ ಇವತ್ತು ತೋರಿಸ್ತಾ ಇರೋಂತಹ ಮೇಕಪ್ ಏನಾಗಿದೆ, ಇದು ಒಂದು ಸಿಂಪಲ್ ಮೇಕಪ್ ಆಗಿದೆ. ನೀವು ಆಚೆ ಸೈಡ್ ಹೋಗಬೇಕಾದ್ರೆ, ನಾರ್ಮಲಾಗಿ ಹೋಗಬೇಕಾದ್ರೆ ಒಂದು ಸಿಂಪಲ್ಲಾಗಿ ಒಂದು ಆ ಮೇಕಪ್ ಲುಕ್ಕಲ್ಲಿ ಹೋಗಬೇಕು ಅಂತಂದರೆ ಈ ಥರದ ಒಂದು ಸಿಂಪಲ್ ಆಗಿರೋಂತಹ ಮೇಕಪ್ನ ನೀವು ಮಾಡ್ಕೊಂಡು ಹೋದರೆ ನಿಮ್ಮ ಫೇಸು ತುಂಬ ಗ್ಲೋ ಆಗೋ ಕಾಣಿಸುತ್ತೆ, ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಹಾಗಾಗಿನೇ ನಾನು ಏನು ಮಾಡಿದ್ದೀನಿ ಅಂತಂದರೆ ಕಡಿಮೆ ಪ್ರೈಸಲ್ಲಿ ಇರೋಂತಹ ಕೆಲವು ಒಂದು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಮೇಕಪ್ ಮಾಡೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮೇಕಪ್ ಲುಕ್ಕಿಗೋಸ್ಕರ ಈ ಒಂದು ಪಾಂಡ್ಸ್ ಅವರ BB ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ಇದು ಕಂಪ್ಲೀಟಾಗಿ ನಿಮಗೆ ಮೇಕಪ್ ಲುಕ್ ಕೊಡುತ್ತೆ. ಹಾಗೆ ಏನಪ್ಪ ಅಂದರೆ ಲೈಟ್ ವೆಯ್ಟ್ ಮೇಕಪ್ ಗ್ಲೋ ವಿತ್ ಏನು ಅಂದರೆ ಇನ್ಸ್ಟೆಂಟ್ ಸ್ಪಾಟ್ ಕವರೇಜ್ ಆಗುತ್ತೆ. ಸೊ ಈ ಒಂದು BB ಕ್ರೀಮ್ನ ಅಂದರೆ ಪಾಂಡ್ಸ್ ಅವರ ಈ ಒಂದು BB ಕ್ರೀಮ್ನ ನೀವು ಹಚ್ಚೋದ್ರಿಂದ ಕಂಪ್ಲೀಟಾಗಿ ನಿಮಗೆ ಮೇಕಪ್ ಲುಕ್ನ ಕೊಡುತ್ತೆ. ಸೊ ಇದು ಬಂದ್ಬಿಟ್ಟು BB ಕ್ರೀಮ್ ಐವರಿ. ಸೊ ಇವಾಗ ನಾವು ಈ ಒಂದು BB ಕ್ರೀಮ್ನ ಹಚ್ಚೋಣ ಬನ್ನಿ. ಇದು ಕೂಡ ಅಷ್ಟೇ ನೋಡಿ, ಇಷ್ಟು ತೊಗೊಂಡ್ರೆ ಸಾಕು, ನಿಮ್ಮ ಫೇಸ್ ಕಂಪ್ಲೀಟಾಗಿ ನೀವು ಹಚ್ಬೋದು ನಿಮ್ಮ ಫೇಸ್ಗೆ. ಸೊ ನಾನಿಲ್ಲಿ ಬ್ಲೆಂಡರ್ ತೊಗೊಂಡಿದ್ದೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಒದ್ದೆ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಇದ್ರ ಮೂಲಕ ನಾವು ಹಚ್ಚೋಣ. ಇದು ಕಂಪ್ಲೀಟಾಗಿ ಎಲ್ಲ ಕಡೆಯೂ ಬ್ಲೆಂಡ್ ಮಾಡಬೇಕಾಗತ್ತೆ. ಇದು ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೋ ಅಷ್ಟು ನೀಟಾಗಿ ಮುಖದಲ್ಲಿ ಮೇಕಪ್ ಕೂರುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಫೌಂಡೇಶನ್ ಕ್ರೀಮ್ ಆಗಿರ್ಬೋದು, ಯಾವುದೇ ಥರದ BB ಕ್ರೀಮ್ ಆಗಿರ್ಬೋದು, ಸೊ ಅದನ್ನೆಲ್ಲ ಫೇಸಲ್ಲಿ ಬ್ಲೆಂಡ್ ಮಾಡಬೇಕು ಅಂತಂದರೆ ಬ್ರಷ್ನ ಯೂಸ್ ಮಾಡ್ತಾರೆ. ಆದರೆ ನನಗೇನು ಅಂತಂದರೆ ಈ ಒಂದು ಬ್ಯೂಟಿ ಬ್ಲೆಂಡರ್ ಏನಿದೆಯೋ ಇದು ಕಂಫರ್ಟಬಲ್ ಆಗಿರೋದ್ರಿಂದ ಸೊ ನಾನು ಈ ಒಂದು ಬ್ಲೆಂಡರ್ನೇ ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ.
ಇದು ಕಂಪ್ಲೀಟಾಗಿ ಫೇಸ್ಗೆ, ನೆಕ್ಕಿಗೆ ಎಲ್ಲ ಕಡೆನೂ ಬ್ಲೆಂಡ್ ಮಾಡಬೇಕಾಗತ್ತೆ. ಏನಕ್ಕೆ ಅಂತಂದರೆ ಫೇಸ್ ಕಲರ್ ಒಂದು, ಹಾಗೆ ನೆಕ್ ಕಲರ್ ಒಂದು ಆಗಿಬಿಟ್ರೆ ಅದು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಮೇಕಪ್ಪಲ್ಲಿ ಅಂದರೆ ತುಂಬಾ ಡಿಫ್ರೆನ್ಸ್ ಕಾಣುತ್ತೆ. ಸೊ ಹಾಗಾಗಿ ಅದು ಚೆನ್ನಾಗಿ ಕಾಣದೇ ಇರೋ ಕಾರಣ ಫೇಸ್ಗೆ ಮತ್ತು ನೆಕ್ಕಿಗೆ ಎರಡಕ್ಕೂ ಕೂಡ ನಾನು ಈ ಒಂದು BB ಕ್ರೀಮ್ನ ಹಚ್ಬಿಟ್ಟು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಓಕೆ, ಇಷ್ಟಾದ ನಂತರ ಏನು ಮಾಡಬೇಕು ಅಂದರೆ ನಾವು ನೆಕ್ಸ್ಟು ಕನ್ಸಿಲರ್ ಯೂಸ್ ಮಾಡಬೇಕಾಗತ್ತೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಫೌಂಡೇಶನ್ ಹಾಕೋಕ್ಕಿಂತ ಮೊದಲೇ ಕನ್ಸಿಲರ್ ಯೂಸ್ ಮಾಡ್ತಾರೆ. ಸೊ ಆದರೆ ನಾನು ಆ ಥರ ಮಾಡೋದಿಲ್ಲ. ಫೌಂಡೇಶನ್ ಹಾಕಿ ನಂತರ ನಾನು ಕನ್ಸಿಲರ್ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನಾನು ಅಲ್ಟ್ರಾ ಬೇಸ್ ಕನ್ಸಿಲರ್ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾನು ತೊಗೊಂಡಿದ್ದು ಆನ್ಲೈನಲ್ಲಿ. ಸೊ ಇದರ ಎಕ್ಸ್ಪೈರಿ ಡೇಟ್ ಕೂಡ ತುಂಬ ಲಾಂಗ್ ಟೈಮ್ ಇದೆ. ಒಂದ್ಸಲ ತೊಗೊಂಡ್ರೆ 4 to 5 years ಅಂತೂ ಖಂಡಿತವಾಗ್ಲೂ ಇರುತ್ತೆ. ಸೊ ಇದು ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಇದನ್ನು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ. ಇದು ಒಳ್ಳೆ ಒಂದು ಮೇಕಪ್ ಕವರೇಜ್ ಕೂಡ ಕೊಡುತ್ತೆ. ಸೊ ಇವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಆದ ನಂತರ ಕೆಲವು ಕಡೆ ಏನಾಗುತ್ತೆ ಅಂತಂದರೆ ನನಗೆ ಇಲ್ಲ ಆ ಥರದ ಯಾವುದೋ ಒಂದು ಡಾಟ್ ಸ್ಪಾಟ್ ಥರ ನನಗೆ ಯಾವುದೇ ರೀತಿ ಆ ಪ್ರಾಬ್ಲಮ್ ಇಲ್ಲ. ಇದ್ದವ್ರು ಏನು ಮಾಡಬೇಕು ಅಂದರೆ ಈ ಆರೆಂಜ್ ಕಲರ್ ಏನಿದೆಯೋ ಇದನ್ನು ತೊಗೊಂಡು ಎಲ್ಲೆಲ್ಲಿರುತ್ತೆ, ಇನ್ ಕೇಸ್ ಎಲ್ಲಾದರೂ ಸ್ವಲ್ಪ ಹೈಲೈಟ್ ಆಗಿ ಬ್ಲ್ಯಾಕ್ ಕಾಣಿಸ್ತಾ ಇದ್ದರೆ ಅಥವಾ ಪಿಂಪಲ್ ಏನಾದರೂ ಇದ್ದರೆ, ಪಿಂಪಲ್ಸ್ ಕಾಣಿಸ್ತಾ ಇದ್ದರೆ ನೀವು ಜಸ್ಟ್ ನೋಡಿ ಈ ಥರ ಸ್ವಲ್ಪ ಹಚ್ಬಿಡಿ. ನಾನು ಇಲ್ಲೆಲ್ಲ ಸ್ವಲ್ಪ ಹಚ್ತೀನಿ, ಅಂದರೆ ಸ್ವಲ್ಪ ಪಿಂಕ್ ಶೇಡ್ ಕಾಣಲಿ ಅನ್ನೋ ಉದ್ದೇಶದಿಂದ ನಾನು ಫೇಸ್ಗೆಲ್ಲ ಅಪ್ಲೈ ಮಾಡ್ತೀನಿ. ಹಾಗೆ ನೆಕ್ಕಿಗೂ ಕೂಡ ಒಂದು ಸ್ವಲ್ಪ ಹಚ್ತೀನಿ. ಈ ಒಂದು ಪ್ಯಾಲೆಟ್ ತುಂಬ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ 8 ಕಲರ್ ಬರುತ್ತೆ. 8 ಕಲರ್ ಬಂದ್ಬಿಟ್ಟು ನಿಮ್ಗೆ ಆರೆಂಜ್ ಬರೋದು ಒಂದೇ, ಬಟ್ ಬಾಕಿ ಎಲ್ಲ ಕಲರ್ಸು ನಿಮಗೆ ಸಿಗತ್ತೆ. ಅಂದರೆ ಈಗ ಹೇಳಿದೆ ಅಲ್ವಾ, ಸ್ವಲ್ಪ ಜಾಸ್ತಿ ಬ್ರೈಟ್ ಇರೋರು ಇದನ್ನು ಯೂಸ್ ಮಾಡಬೇಕಾಗತ್ತೆ, ಲೈಟ್ ಆಗಿರೋರು ಇದನ್ನು, ಅಂದರೆ ಅದಕ್ಕಿಂತ ಸ್ವಲ್ಪ ಕಲರ್ ಕಮ್ಮಿ ಅಥವಾ ಅವರ ಸ್ಕಿನ್ ಟೋನ್ಗೆ ಯಾವ ಕಲರ್ ಸೂಟ್ ಆಗುತ್ತೆ ಅನ್ನೋದನ್ನ ನೋಡಿ ನೀವು ಚೂಸ್ ಮಾಡಿ ಹಚ್ಕೊಬೇಕಾಗತ್ತೆ. ಸೊ ನನಗೆ ಇದನ್ನು ಯಾಕೆ ಪರ್ಟಿಕ್ಯುಲರ್ ನಾನು ಹೇಳ್ತಾ ಇದ್ದೀನಿ ಅಂದರೆ ಪಿಂಪಲ್ಸ್ ಹೈಲೈಟಾಗಿ ಕಾಣಿಸ್ತಾ ಇದ್ದರೆ ಇದನ್ನು ಯೂಸ್ ಮಾಡಬೇಕು, ಆರೆಂಜ್ ಕಲರು. ಆಮೇಲೆ ಏನು ಅಂತಂದರೆ ಎಲ್ಲಾದರೂ ಡಾಟ್ ಸ್ಪಾಟು ಕಾಣಿಸ್ತಾ ಇದ್ರೂ ಕೂಡ ಆ ಆರೆಂಜ್ ಕಲರು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಮೇಕಪ್ಪು ತುಂಬಾ ಈಸಿ. ನಾವು ಎಲ್ಲ ಕಡೆನೂ ಒಂದೇ ಥರ ಮೇಕಪ್ ಹಾಕೋಕ್ಕಾಗಲ್ಲ. ಎಲ್ಲಾದರೂ ಒಂದು ಪಾರ್ಟಿ ಫಂಕ್ಷನ್ಗೆ ಹೋಗ್ತೀವಿ ಅಂತಂದರೆ ಅದು ಬೇರೆ ಥರ ಮೇಕಪ್ ಇರುತ್ತೆ. ಹಾಗೆಯೇ ಜಸ್ಟ್ ನಾವು ಆಚೆ ಹೋಗಿ ಬರ್ತೀವಿ ಅಂತ ಅಂದರೆ ಅದೊಂಥರ ಮೇಕಪ್ ಇರುತ್ತೆ. ಮತ್ತು ನೈಟ್ ಏನಾದರೂ ನಾವು ಪಾರ್ಟಿಗೆ ಹೋಗೋದಾದರೆ ಆ ಮೇಕಪ್ಪೇ ಚೇಂಜಸ್ ಇರುತ್ತೆ. ಡೇ ಮತ್ತು ನೈಟು ಮೇಕಪ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಡೇ ಮೇಕಪ್ಪೇ ಬೇರೆ, ನೈಟ್ ಮೇಕಪ್ಪೇ ಬೇರೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಎಲ್ಲೇ ಆಗಲಿ ಸನ್ಸ್ಕ್ರೀನ್ ಲೋಷನ್ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಚ್ಚೋದನ್ನು. ತುಂಬ ಜನ ಅದನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಆ ಥರ ಮಿಸ್ಟೇಕ್ ಮಾಡಬೇಡಿ. ಯಾಕೆ ಅಂತಂದರೆ ಸನ್ಸ್ಕ್ರೀನ್ ಲೋಷನ್ ಅಂದರೆ ಕೇವಲ ಸೂರ್ಯನ ಕಿರಣ ಅಂದರೆ ಬಿಸಿಲಿಗೆ ಮಾತ್ರ ಬ್ಲ್ಯಾಕ್ ಆಗೋದಲ್ಲ, ಲೈಟಿಂಗ್ಸಿಗೂ ಕೂಡ ಟ್ಯಾನ್ ಆಗುತ್ತೆ ಫೇಸ್. ಸೊ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ನಾನು ಮಿಸ್ ರೋಸ್ ಅವರ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಬ್ಲಷ್ ಗ್ಲಾಮ್ ಕಿಟ್ ಅಂತ ಹೇಳ್ಬಿಟ್ಟು ಮಿಸ್ ರೋಸ್ ಅವ್ರದ್ದು ಮತ್ತು ಪ್ರೊಫೆಷನಲ್ ಮೇಕಪ್ ಕಿಟ್ ಇದು. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಇದು ಕೂಡ ತುಂಬ ಚೆನ್ನಾಗಿ ಬಂತು. ಇದು ಕೂಡ ಎಕ್ಸ್ಪೈರಿ ಡೇಟು ಲಾಂಗ್ ಟೈಮೇ ಇರುತ್ತೆ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಆನ್ಲೈನಲ್ಲಿ. ಓಕೆ, ಸೊ ನೋಡಿ ಇದು ಕೂಡ ಕಲರ್ಸು ನೋಡಿ 6 ಕಲರ್ ಬರುತ್ತೆ. ಇದು ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಸೂಟ್ ಆಗುತ್ತೆ ಅನ್ನೋದನ್ನು ನೋಡಿ ನೀವು ಮಾಡ್ಕೊಬೇಕಾಗತ್ತೆ. ಸೊ ಇವಾಗ ನಾನು ಇದಕ್ಕೆ ಅಂತ ಈ ಒಂದು ಬ್ರಷ್ನ ತೊಗೊಂಡಿದ್ದೀನಿ. ಈ ಬ್ರಷಿಂದ ನಾನು ನನ್ನ ಒಂದು ಚೀಕ್ ರೋಸ್ನ ನಾನು ಮಾಡ್ಕೊತೀನಿ. ಸೊ ರೋಸ್ ತೋರಿಸ್ತಾ ಇದ್ದೀನಿ. ಇದು ಲೈಟ್ ಪಿಂಕ್. ಸ್ವಲ್ಪ ಪಿಂಕ್ ಶೇಡ್ ಬಂದರೆ ಚೆನ್ನಾಗಿರುತ್ತೆ ಫೇಸ್ ಅಂತ ಹೇಳ್ಬಿಟ್ಟು ಲೈಟಾಗಿ ಹಚ್ತಾ ಇದ್ದೀನಿ. ಯಾವುದೇ ಥರದ ಜಾಸ್ತಿ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಓಕೆ, ಡನ್. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಒಂದು ಡಸ್ಟ್ ಪೌಡರ್ನ ಯೂಸ್ ಮಾಡಬೇಕಾಗತ್ತೆ. ಈ ಒಂದು ಡಸ್ಟ್ ಪೌಡರ್ ಬಂದ್ಬಿಟ್ಟು ಪಾಂಡ್ಸ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ಇದು ಎಲ್ಲ ಕಡೆ ಸಿಗುತ್ತೆ. ಇದು ಜಸ್ಟ್ 10 rupees ಅಷ್ಟೇ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ ಮೇಕಪ್ಪಲ್ಲಿ ಲ್ಯಾಕ್ಮಿ ಅವ್ರದ್ದು ಸಿಗುತ್ತೆ, ಹಾಗೆಯೇ ಮ್ಯಾಕಲ್ಲಿ ಸಿಗುತ್ತೆ. ಬ್ರ್ಯಾಂಡೆಡ್ ಬೇಕು ಅಂತಂದರೆ ಅದನ್ನು ಯೂಸ್ ಮಾಡ್ಬೋದು. ಸೊ ನಾನು ಸಿಂಪಲ್ಲಾಗಿ ಮೇಕಪ್ ಮಾಡ್ತಾ ಇರೋದ್ರಿಂದ ಇದನ್ನೇ ತೋರಿಸ್ತಾ ಇದ್ದೀನಿ.
ನಿಮಗಿದು ಸೂಟ್ ಆಗಿದೆ, ಚೆನ್ನಾಗಿ ಸೂಟ್ ಆಗಿದೆ. ಸೊ ಹಾಗಾಗಿ ಸೊ ಮೇಕಪ್ಪು ಲಾಂಗ್ ಸ್ಟೇ ಉಳಿಬೇಕು ಅಂತಂದರೆ ಇಷ್ಟೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ಹೇಗೆ ಫಾಲೋ ಮಾಡಬಹುದು ಅನ್ನೋದನ್ನು ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಥರ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಇದು ನಿಮಗೆ ವರ್ಕ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಇವಾಗ ನಾನು ಐಬ್ರೋ ಮಾಡ್ಕೊಬೇಕು. ಇದು ಬಂದ್ಬಿಟ್ಟು ಪರ್ಫೆಕ್ಟ್ ಐಬ್ರೋ ಪೆನ್ಸಿಲ್, ವಾಟರ್ ಪ್ರೂಫ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್. ಇದು ಬಂದ್ಬಿಟ್ಟು ಇದರ ಬ್ರ್ಯಾಂಡ್ ಬಂದು MN ಅಂತ ಇದೆ. ಸೊ ಈ ಬ್ರ್ಯಾಂಡ್ ನನಗೆ ತುಂಬ ಸೂಟ್ ಆಯಿತು, ಹಾಗಾಗಿ ನಾನು ಈ ಬ್ರ್ಯಾಂಡ್ನ ಯೂಸ್ ಮಾಡ್ತೀನಿ. ನೀವು ನಿಮ್ಮಲ್ಲೇ ಇರೋ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ನನಗಿದು ತುಂಬ ಬ್ಲ್ಯಾಕಾಗಿ ಬರುತ್ತೆ. ನಾನಿಲ್ಲಿ ಬ್ಲ್ಯಾಕ್ ಕಲರು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ. ಮೇಕಪ್ಪಿಗೆ ಬ್ಲ್ಯಾಕ್ ಕಲರ್ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ ಮೇಕಪ್ ಮಾಡಿದಾಗ ಹಚ್ಚಿದರೆ. ಏನೇ ಮೇಕಪ್ ಮಾಡಿದ್ರೂ ಐಬ್ರೋಸ್ ಇಲ್ಲ ಅಂತಂದರೆ, ಐಬ್ರೋ ಪೆನ್ಸಿಲ್ ಮಾಡಲಿಲ್ಲ ಅಂದರೆ ಫೇಸ್ ಲುಕ್ಕಾಗಿ ಕಾಣಿಸೋದೇ ಇಲ್ಲ, ಅದೊಂದು ಪ್ರಾಬ್ಲಮ್. ಸ್ವಲ್ಪ ಶೇಪ್ ಕೊಡಿ. ಓಕೆ, ಇವಾಗ ಐಲೈನರ್ ತೊಗೊತಿದ್ದೀನಿ. ಇವಾಗ ಇದು ಫುಲ್ಲು ಟ್ರೆಂಡಿಂಗಲ್ಲಿದೆ. ಈ ಒಂದು 36H ಅನ್ನೋ ಒಂದು ಐಲೈನರ್. ಇದು ಲಿಕ್ವಿಡ್ ಫಾರ್ಮ್. ಇದು ಬಂದ್ಬಿಟ್ಟು ಪೆನ್ಸಿಲ್ ಥರ ಇರುತ್ತೆ ಐಲೈನರ್. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಕೂಡ ಹೌದು. ಈ ಥರದ ಐಲೈನರ್ ಯೂಸ್ ಮಾಡೋದ್ರಿಂದ ಕಣ್ಣಿನ ಮೇಲೆ ಯಾವುದೇ ಕಾರಣಕ್ಕೂ ಸ್ಪ್ರೆಡ್ ಆಗೋದಿಲ್ಲ, ಹಾಗೆ ಲಾಂಗ್ ಲಾಸ್ಟಿಂಗ್ ಉಳಿಯುತ್ತೆ, ವಾಟರ್ ಪ್ರೂಫ್ ಕೂಡ ಹೌದು. ಹಾಗಾಗಿ ಲಿಕ್ವಿಡ್ ಫಾರ್ಮ್ಗಿಂತ ಈ ಥರದ ಒಂದು ಪೆನ್ ರೀತಿಯಲ್ಲಿರೋದು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಇಷ್ಟೆಲ್ಲ ಆದಮೇಲೆ ನಾವು ಒಂದು ಐ ಶೇಡನ್ನು ಹಚ್ಚಲೇಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಡಾರ್ಕ್ ಪಿಂಕ್ ಇರೋಂತಹ ಐ ಶೇಡ್ ಆಗಿದೆ. ನಾವೇನು ಡ್ರೆಸ್ ಯೂಸ್ ಮಾಡ್ತೀವಿ ಅದು ತಕ್ಕ ಹಾಗೆ ಈ ಒಂದು ಐ ಶೇಡನ್ನು ಯೂಸ್ ಮಾಡಬೇಕಾಗತ್ತೆ. ಬಟ್ ಇದೇನು ಅಂತಂದರೆ ಸ್ವಲ್ಪ ಹಚ್ಚಿದ್ರೆ ಸಾಕು, ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಇದು ಯೂಸ್ ಮಾಡೋದು ಕಮ್ಮಿನೇ. ಏನು ಅಂತಂದರೆ ನಾನು ಹೇಳಿದೆ, ಎಲ್ಲಾದರೂ ಒಂದು ಗ್ರ್ಯಾಂಡ್ ಪಾರ್ಟಿಗೆ ಹೋಗೋದಿದ್ರೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ. ಈ ಒಂದು ಐ ಶೇಡನ್ನು ಹಚ್ಚೋದ್ರಿಂದ ನಿಮ್ಮ ಕಣ್ಣು ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಈ ಥರದ ಒಂದು ಐ ಶೇಡನ್ನು ಯೂಸ್ ಮಾಡ್ತೀನಿ. ಮತ್ತು ನಾನು ಫಿಂಗರಲ್ಲೇ ಈ ಒಂದು ಐ ಶೇಡನ್ನು ಹಚ್ತೀನಿ. ಸೊ ಬ್ರಷ್ ಇದ್ದರೂ ಓಕೆ, ಇಲ್ಲಾಂದರೆ ಆ ಫಿಂಗರಲ್ಲಿ ಹಚ್ಚಿದ್ರೂ ಓಕೆ. ಆದರೆ ಫಿಂಗರಲ್ಲಿ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ನೀಟಾಗಿ ಅದು ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ. ಇದರಲ್ಲಿ ಸುಮಾರಷ್ಟು ಕಲರ್ಗಳು ಅವೈಲೇಬಲ್ ಇದೆ. ನೋಡಿ ಹೆಂಗೆ ಸ್ಪ್ರೆಡ್. ಸೊ ಇವಾಗ ಲಿಪ್ಸ್ಟಿಕ್ ಹಚ್ಚೋಣ. ಸೊ ನಾನು ಕಾಜಲ್ ಯೂಸ್ ಮಾಡೋದಿಲ್ಲ, ನನಗೆ ಕಾಜಲ್ಲು ಅಭ್ಯಾಸ ಇಲ್ಲ, ತುಂಬ ರೇರು ನಾನು ಹಚ್ಚೋದಿಲ್ಲ. ಸೊ ಹಾಗಾಗಿ ನಾನು ಕಾಜಲ್ನ ಕಾಡಿಗೆನ ಹಚ್ತಾ ಇಲ್ಲ. ಸೊ ಇವಾಗ ಏನು ಅಂತಂದರೆ ಲಿಪ್ಪಿಗೆ ಲಿಪ್ಸ್ಟಿಕ್ ಹಚ್ಚಬೇಕಾಗತ್ತೆ. ಆಲ್ರೆಡಿ ಲಿಪ್ ಬಾಮ್ ಹಚ್ಚಿದ್ದೀನಿ. ಸೊ ಇದನ್ನು ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮೊದಲು ಲಿಪ್ ಬಾಮ್ ಏನು ಹಚ್ಚಿರ್ತೀವೋ ಅದನ್ನು ರಿಮೂವ್ ಮಾಡ್ಕೊಬೇಕಾಗತ್ತೆ. ಓಕೆ, ಸೊ ಇವಾಗ ಲಿಪ್ಸ್ಟಿಕ್ ಹಚ್ಚಬೇಕು. ನಾನಿಲ್ಲಿ ಇದು ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದೇ ಯೂಸ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ಕೂಡ ನಾನು ಇಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಂದರೆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಏನು ಅಂತಂದರೆ ಎಲ್ಲ ಸ್ಕಿನ್ ಟೈಪ್ಸ್ ಅವರಿಗೂ ಕೂಡ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಕೂಡ ಹೌದು. ಹಾಗೆಯೇ ತುಂಬ ಅಂತಂದರೆ ಇರಿಟೇಷನ್ ಆಗೋದಾಗಲಿ, ಏನೋ ಒಂಥರ ಹಚ್ಚಿದಾಗ ಒಂಥರ ಕಿರಿಕಿರಿ ಆಗೋದಾಗಲಿ, ಅಯ್ಯೋ ಯಾವಾಗ ತೆಗೆದುಬಿಡ್ತೀನಪ್ಪ ಮೇಕಪ್ ಅನ್ನೋ ಥರ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ನಮ್ಮ ಇಷ್ಟ ಬಂದಾಗ ಮೇಕಪ್ ಮಾಡ್ಕೊಬೋದು, ಇಷ್ಟ ಬಂದಾಗ ತೆಗಿಬೋದು. ಸೊ ಹಾಗಾಗಿ ನಾನು ಸ್ವಿಸ್ ಬ್ಯೂಟಿ ಅವ್ರನ್ನ ಜಾಸ್ತಿ ಬಿಲೀವ್ ಮಾಡ್ತೀನಿ. ಆ ಒಂದು ಬ್ರ್ಯಾಂಡ್ ನಂಗೆ ತುಂಬ ಇಷ್ಟ ಕೂಡ ಹೌದು. ಸೊ ಇವಾಗ ನಾನು ಲಿಪ್ಸ್ಟಿಕ್ ಹಾಕ್ತೀನಿ. ಲಿಪ್ಸ್ಟಿಕ್ನ ನಾನು ಯಾವಾಗಲೂ ಡೈರೆಕ್ಟಾಗಿ ಹಾಕಲ್ಲ ಲಿಪ್ಪಿಗೆ. ಯಾಕೆ ಅಂತಂದರೆ ಅದೇನಾಗುತ್ತೆ, ಸ್ಟಾರ್ಟಿಂಗ್ ಒಂಥರ ಶಾರ್ಪ್ ಕೊಟ್ಟಿರ್ತಾರೆ, ಹಚ್ಚಿದ ಏನಾಗುತ್ತೆ ಅಂದರೆ ಅದೊಂಥರ ರೌಂಡ್ ಶೇಪಿಗೆ ಹೋಗ್ಬಿಡುತ್ತೆ ಈ ಥರ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಒಂದು ಬ್ರಷ್ ತೊಗೊತೀನಿ. ಇದು ಮೇಕಪ್ ಬ್ರಷಲ್ಲೇ ಸಿಗತ್ತೆ ನಿಮಗೆ. ಸೊ ಈ ಥರದ ಒಂದು ಬ್ರಷಿಂದ ನಾನು ಲಿಪ್ಸ್ಟಿಕ್ನ ಹಾಕ್ತೀನಿ. ಸೊ ಈ ಥರ ನಾನು ಸ್ವಲ್ಪ ಬ್ರಷಲ್ಲಿ ತೊಗೊತೀನಿ. ಲಿಪ್ಸ್ಟಿಕ್ನ ಡೈರೆಕ್ಟಾಗಿ ಹಚ್ಚೋದ್ರಕ್ಕಿಂತ ಬ್ರಷಲ್ಲಿ ಹಚ್ಚಿದರೆ ಲಿಪ್ಪಿಗೆ ಒಂದು ಶೇಪ್ ಕೊಡ್ಬೋದು. ಆವಾಗ ಲಿಪ್ಪು ಹೈಲೈಟಾಗಿ ಕಾಣಿಸುತ್ತೆ, ಹಾಗೆ ಲಿಪ್ಸ್ಟಿಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸ್ಗೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಬ್ರಷಿಂದ ಲಿಪ್ಸ್ಟಿಕ್ ಹಚ್ಚೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನನಗೆ ಬ್ರಷೇ ಬೇಕಾಗತ್ತೆ ಲಿಪ್ಸ್ಟಿಕ್ ಹಚ್ಚಬೇಕಾದ್ರೆ.
ಲಿಪ್ಸ್ಟಿಕ್ ಆ ಕಡೆ ಈ ಕಡೆ ಏನಾದರೂ ಸ್ವಲ್ಪ ಸ್ಪ್ರೆಡ್ ಆದರೆ ಸೊ ನಿಮ್ಮ ಬ್ಯೂಟಿ ಬ್ಲೆಂಡರಿಂದನೇ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ. ಸೊ ಈ ಒಂದು ಮೇಕಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆಯೇ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ನಾನು ಮಾಡುವಂತಹ ವೀಡಿಯೋಸ್ಗೆ, ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಒಂದು ವಿಡಿಯೋದ ಮೂಲಕ ಸಿಂಪಲ್ಲಾಗಿ ಮೇಕಪ್ನ ಹೇಗೆ ಮಾಡೋದು, ಅದು ಕಡಿಮೆ ಪ್ರೈಸಲ್ಲಿ ಇರೋಂತಹ ಒಂದು ಕ್ರೀಮ್ನ ಬಳಸಿ, ಅಂದರೆ ಪ್ರಾಡಕ್ಟ್ನ ಬಳಸಿ ಸಿಂಪಲ್ಲಾಗಿ ಬ್ಯೂಟಿಫುಲ್ ಲುಕ್ ಕೊಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಿಂದ ನಿಮ್ಮೆಲ್ರಿಗೂ ಯೂಸ್ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟೊತ್ತಿಂದ ಪೇಷನ್ಸಿಂದ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್. ಮತ್ತೆ ನಾನು ಇನ್ನೊಂದು ಹೊಸ ವಿಡಿಯೋದ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.